ready? Ready, yes, sir. Lights ready. ಹೈ ಗೈಸ್, ಇವತ್ತು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಅದ. 2:30 ಸ್ಟಾರ್ಟ್ ಆಗ್ತದ. ಇಂಡಿಯನ್ ಟೀಮ್ ಒಳಗಂತ ಏನೂ ಚೇಂಜ್ ಆಗಲ್ಲ. ಮೇ ಬಿ ಅದನ್ನು ಒಂದು ಪ್ಲೇಯರ್ ಚೇಂಜ್ ಆಗ್ಬೋದು. ಇಲ್ಲಿ ಹರ್ಷದೀಪ್ ಟೀಮ್ ಒಳಗೆ ಬರ್ಬೋದು, ಇಲ್ಕರ್ ಹರ್ಷಿತ್ ರಾಣಾ ಟೀಮ್ ಲಾಸ್ ಹೊರಗೆ ಹೋಗ್ಬೋದು. ಇದು ಒಡ್ಡೆ ಚೇಂಜಸ್ ನನಗೆ ಕಾಣ್ತಾವೆ. ನ್ಯೂಜಿಲೆಂಡ್ ಟೀಮ್ ಅಂದ್ರೆ ಸೇಮ್ ಅಂತ ಇವತ್ತು ಗ್ರೌಂಡಲ್ಲಿ ಬರ್ತದೆ. ಯಾಕಂದ್ರೆ ರಚಿತ್ ರವೀಂದ್ರ ಅಲ್ಲಿ ಕೆ ಎಮ್ ವಿಲಿಯಮ್ಸನ್ ಅಲ್ಲಿ ಇಬ್ಬರಿಗೆ ಜಲ್ದಿ ಔಟ್ ಅಂತರ್ಕ ಮಾಡಬೇಕು. ಕೆ ಎಮ್ ವಿಲಿಯಮ್ಸನ್ ನಾವು ಫಾರ್ಮ್ನಾಗ ಬಂದಿಲ್ಲ, ರಚಿತ್ ರವೀಂದ್ರ ಅವರು ಫಾರ್ಮ್ನಾಗ ಅಂತರ್ಕಾರ ಆದಷ್ಟು ಜಲ್ದಿ ಅವ್ರಿಗೆ ಅಂತರ್ಕ ಔಟ್ ಮಾಡ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕು. ಇದಂದ್ರೆ ಒಂದು ಪಾಯಿಂಟ್ ಆಯಿತು. ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಮಾಡ್ತಾರ ಏನು ಮಾಡಲ್ಲ, ಯಾಕಂದ್ರೆ ಪಿಚ್ಗಿನ ಸರಿಯಾಗಿದ್ದ ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಮಾಡ್ತಿರ್ಬೇಕು ಇಂಡಿಯನ್ ಟೀಮ್. ಅದು ಪಾಯಿಂಟ್ ನನಗೆ ಅನ್ಸ್ಲತ್ತದ. ಇಲ್ಲಿ ಈಗ ಥೋಡೆ ಮಂದಿಗೆ ಉರಿಲತ್ತದ ಬ್ಯಾಕ್ ಟು ಬ್ಯಾಕ್ ಇಂಡಿಯನ್ ಟೀಮ್ ಮ್ಯಾಚ್ ಗೆದ್ದಿರ್ತಲ್ಲ. ಕಾರಣ ಏನಂತ ಅಲ್ಲತ್ತಾರ ಅವರು, ಇಂಡಿಯನ್ ಟೀಮು ಜರ್ನಿ ಮಾಡಲಾಗ್ಯದ, ಒಂದೇ ಪ್ಲೇಸ್ನಲ್ಲಿ ಕುಂತಿಗೆ ಮ್ಯಾಚ್ ಎಲ್ಲ ಆಡ್ಲತ್ತದ ಅಂತಂದ್ರು. ಉಳ್ಕಿ ಟೀಮ್ ಎಲ್ಲ ಜರ್ನಿ ಮಾಡ್ಲತ್ತದ, ದುಬೈಗೆ ಹೋಗಿ ಮ್ಯಾಚ್ಗಳು ಆಡ್ಲತ್ತದ ಅಂತಂದ್ರು. ಫಸ್ಟ್ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತು. ಎಲ್ಲಿತ್ತದು? ಪಾಕಿಸ್ತಾನದಾಗಿತ್ತು. ಮತ್ತು ಪಾಕಿಸ್ತಾನ್ ಹೋಸ್ಟ್ ಮಾಡ್ಲತ್ತಿದ್ದು. ನಂಬರ್ 1 ಟೀಮ್, ನಂಬರ್ 1 ಕ್ಯಾಪ್ಟನ್, ನಂಬರ್ 1 ಬಾಬರ್ ಆಜಮ್ ಘಂಟೆ ಕಿಂಗ್ ಅಂದ್ರೂ ಏನಾಯ್ತದು, ಸೀರೀಸ್ಲೆಸಿ ಅದೇ ಪೈಲೆ ಹೊರಗೆ ಹೋಯ್ತದು ಘಂಟೆ ಕಟ್ ಟೀಮ್. ಅದು me and Babar's chemistry is same, physics is same. ಹಂಗಾಮ ಮಾಡ್ಲತ್ತಿರೋರು. ನಾವು ಗ್ರೌಂಡ್ ರೆಡಿ ಮಾಡೀವಿ, ಕುರ್ಚಿಗಳು ಹಾಕಿವಿ, ಚೇರ್ಗಳು ಕೂಡಿಸಿವಿ, ಫ್ಯಾನ್ಗಳು ಹಾಕಿವಿ, ಲೈಟ್ಗಳು ಹಾಕಿವಿ. ಫಸ್ಟ್ ಅದು ತಿಳ್ಕೊಂಡಿಲ್ಲ, ಅದು ನಮ್ಮ ಟೀಮ್ ಹೆಂಗಿರ್ಬೇಕಂತ ಅದು ತಿಳ್ಕೊಂಡಿಲ್ಲ ಅವರು. ದೇಶ ಸಂಕಟ ಮೇ ಹೈ, ಗ್ರೌಂಡ್ನಲ್ಲಿ ಪೂರಾ ಫೋಕಸ್ ಇಟ್ಟರೋರು. ಒಬ್ಬರನ್ನು ಆಡಿಯನ್ಸ್ ಗ್ರೌಂಡ್ನಲ್ಲಿ ಕಾಣಲಾಗಿದೆ. ಪೂರಾ ಸ್ಟೇಡಿಯಂ ಎಲ್ಲ ಖಾಲಿ ಇತ್ತು. ಇಷ್ಟು ಫ್ಲಾಪ್ ಆಗಿದೆ ಈ ಸರಿ. ದುಬೈದಾಗೆ ಇಂಡಿಯಾ ಮ್ಯಾಚ್ ನೋಡ್ರಿ, ಅಲ್ಲಿ ಅಂತ ಪಬ್ಲಿಕ್ ಬರ್ಲತ್ತದ. ಅಲ್ಲಿ ಅಂತ ಇಂಡಿಯಾ ಮಂದಿ ಅಂತ ಅಲ್ಲಿ ದುಬೈದಾಗ ಮುಟ್ಟ ಮಂದಿ ಅಂತ ಇದು ಮ್ಯಾಚ್ ಅಂತ ನೋಡ್ಲಕ್ಕೆ ಬರ್ತಾರೆ ಅವ್ರು. ಬಟ್ ಪಾಕಿಸ್ತಾನದಾಗೆ ದೇಸಿ ಪಾಕಿಸ್ತಾನ ಹೋಸ್ಟ್ ಮಾಡ್ಲತ್ತನು ಬರೋಬ್ಬರಿ ನೋಡ್ಲಕ್ಕೆ ಬಂದಿಲ್ಲ ಮ್ಯಾಚ್ ಅಂತ ಅಲ್ಲಿ ಪಬ್ಲಿಕ್ ಅಂತ. ಯಾಕಂದ್ರೆ ಟಿಕೆಟ್ ಪ್ರೈಸ್ ಮುಟ್ಟ ಹೈ ಅದ, ಅಲ್ಲಿ ಬಿಲ್ಕುಲ್ ಏನೂ ಇಲ್ಲ ಅಂದ್ರೂ ಅಲ್ಲಿ ಹೋಸ್ಟ್ ಮಾಡ್ಯಾರವರು. Definitely. ಮಾಡಿದ್ಮೇಲೂ 4 ಮ್ಯಾಚ್ ಅಂತ ಕ್ಯಾನ್ಸಲ್ ಆದ, ಯಾಕಂದ್ರೆ ಕಂಟಿನ್ಯೂ ಮಳಿನೇ ಬಂದ ಅಲ್ಲಿ. ಮೊನ್ನೆ ನೋಡಿವಲ್ಲ, ಪೂರಾ ಗ್ರೌಂಡ್ ಒಳಗೆ ಪೂರಾ ನೀರು ತುಂಬೋಗ್ಯಾವ. ಆ್ಯಕ್ಚುಲಿ ಡ್ರೈನೇಜ್ ಸಿಸ್ಟಮ್ ಮಾಡ್ಯಾರ ಮಾಡಿಲ್ಲ, ಖಾಲಿ ಮೇಲೆ ನೋಡಿಗೆ ಇಲ್ಲಿ ಮಾಡಿಗೆ ಪ್ಲ್ಯಾನ್ ಮಾಡಿಗೆ ಸಿಟ್ಟಾರ ಇಲ್ಲಿ. ಸ್ಟೇಡಿಯಂ ಅಫ್ಘಾನಿಸ್ತಾನ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಆಗಿತ್ತು. ಅಫ್ಘಾನಿಸ್ತಾನ್ ಅವರು ಚಲೋ ರನ್ ಮಾಡಿರೋ, 320 ರನ್ಸ್ ಮಾಡಿರೋ ಅವರು. ಒಬ್ಬನು ಬ್ಯಾಟ್ಸ್ಮನ್ 177 ರನ್ ಹೊಡೆದ, ಇಬ್ರಾಹಿಂ ಅವರು. ಈಗ ಅಫ್ಘಾನಿಸ್ತಾನ್ ಕೋಚ್ ಯಾರು ನೋಡ್ರಿ, ಯೂಸುಫ್ ರಿಯಾನ್ ಅವ್ರು ಅಂದಿಲ್ಲ. ಆ್ಯಕ್ಚುಲಿ ಪಾಕಿಸ್ತಾನ್ ಪಬ್ಲಿಕ್ ಅಲ್ಲತ್ತರಲ್ಲಿ, ಮೀಡಿಯಾದಾಗ ಅಲ್ಲತ್ತರಲ್ಲಿ ಇದೆಲ್ಲ ಕ್ರೆಡಿಟ್ ಎಲ್ಲ ಅವನಿಗೆ ಗೊತ್ತಾ ಅಂತಂದ್ರೆ. ಯಾಕಂದ್ರೆ ಕೋಚ್ ಅವನ, ಬ್ಯಾಟ್ಸ್ಮನ್ ಅವನ. ಈಗ ಅವ ಯಾರು ಸೆಂಚುರಿ ಹೊಡೆದ ನೋಡಿ, ಇಬ್ರಾಹಿಂ ಅವರು, ಅವ್ರು ಅಂದ್ರೆ ಇನ್ನೊಬ್ರಿಗೆ ನಾ ಕ್ರೆಡಿಟ್ ಕೊಡ್ತೀನಿ ಅಂತಂದ್ರೆ. ಇವು ಫಾಲ್ತುನೇ ಬಂದ್ಗೇಸಿ ನಡ್ಬರ್ಕ್ ಸಿಗೆ ಬಿದ್ಗೇಸಿ ಎಲ್ಲ ಕ್ರೆಡಿಟ್ ನಾವೇ ತೋತೀವಿ ಅಂತ ಈ ಥರ ಹಂಗಾಮ ಮಾಡ್ತೀನಿ ನೋಡಿ. ಅಸಲಿ ಬೇಜತಿ ಹಿಂಗೆ ಆದದ ಅವ್ರದ್ದು. ಇದೊಂದು ಸೀರೀಸ್ ಒಳಗಲ್ಲಿ ಅಫ್ಘಾನಿಸ್ತಾನ್ ಟೀಮ್ ಆಗಲಿ, ನ್ಯೂಜಿಲೆಂಡ್ ಟೀಮ್ ಆಗಲಿ, ಮತ್ತು ಇಲ್ಲಿ ಇಂಡಿಯನ್ ಟೀಮ್ ಆಗಲಿ ಚಲೋ ಕ್ರಿಕೆಟ್ ಈ ಸಲ ಅಂತಕ ಆಡ್ಯಾರ ಇವರು. ಸೊ ಲಾಸ್ಟ್ ನಮ್ಮ ಇಂಡಿಯನ್ ಟೀಮ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು 10 ವರ್ಷ ಕಂಟಿನ್ಯೂ ಚಲೋ ಮ್ಯಾಚ್ಗಳು ಅವ್ರು ಆಡ್ಲತ್ತಾರ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಹಾಗೆ ಇನ್ನೊಬ್ಬರು ಹೇಳೋದು ನಾನು ನೆನಪಾಗಿದ್ದ, ಒಬ್ಬರು ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅವರು ಪಾಕಿಸ್ತಾನಕ್ಕೆ ಹೋಗ್ಯಾರವರು. ಈಗ ಇಂಡಿಯನ್ ಟೀಮೇ ಪಾಕಿಸ್ತಾನಕ್ಕೆ ಹೋಗಲಿಲ್ಲ, ಇಂಡಿಯನ್ ಫ್ಯಾನ್ಸ್ನೂ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಮ್ಯಾಚ್ ನೋಡ್ಲಕ್ಕಾಗಲಿ. ಈಗ ಅವ್ರು ಹೋಗಿಸಿ ಅವ್ರದ್ದು ಏನು ವ್ಯಾಲ್ಯೂ ಇತ್ತು ನೋಡ್ರಿ, ಅವ್ರದ್ದು ವ್ಯಾಲ್ಯೂ ಅವ್ರಿಗೆ ಖರಾಬ್ ಮಾಡ್ಕೊಂಡಾಗ್ಯದ. ಒಂದು ಪಾಯಿಂಟ್ ನನಗೆ ಅನಿಸಿತು. ಅವ್ರು ತಿರುಗಾಡ್ಲತ್ತಾರ ನೋಡ್ರಿ, ಒಂದೊಂದು ರೋಡಿಗೆ ತಿರುಗಾಡ್ಲತ್ತಾರ ಅವರು. ಏನೋ ಚಲೋ 5 ಸ್ಟಾರ್ ಹೋಟೆಲ್ದು ಹೋಗ್ಯಾರಪ್ಪ ತಿರುಗಾಡ್ಲತ್ತಾರ, ಒಂದು ಮಾತು ಇರ್ತದೆ. ಅದು ರೋಡ್ ಒಳಗೆ ತಿರುಗಾಡ್ಲತ್ತ ನಾವು. ಈಗ ಅಲ್ಲಿದ್ದ ಮಂದಿನೇ ಅವನಿಗೆ ಸಿಟ್ಟು ಮಾಡ್ಲತ್ತದ, ನೀ ಯಾಕೆ ಬಂದಿದ್ದಿ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ದಿದ್ದು ಯಾಕೆ ಬಂದಿ ಅಂತ ಈ ಥರ ಅವ್ರಿಗೆ ಎಲ್ಲೋ ಸಂಬಂಧ ಅವನಿಗೆ ಕೇಳ್ತಾರೆ. ಈಗ ಇಂಡಿಯನ್ ಟೀಮ್ ಒಳಗಲ್ಲಿ ಒಂದೇ ಪ್ಲೇಯರ್ ಇವತ್ತು ಚೇಂಜ್ ಆಗ್ತಾರ, ಉಳ್ಕಿದಂತ ನ್ಯೂಜಿಲೆಂಡ್ ಟೀಮ್ ಅಂತ ಸೇಮ್ ಇವತ್ತು ಗ್ರೌಂಡ್ನಲ್ಲಿ ಬರೋದು ನಮಗೆ ಚಾನ್ಸ್ ಕಾಣ್ತದೆ. ಸೊ ನೋಡೋ ಇವನಿಂದ ತನಕ ಗೊತ್ತದ ಇದು ಮ್ಯಾಚ್ ಹೆಂಗೆ ಇರ್ಬೋದು ಇವತ್ತು ಅಂತ.